ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಡಕಲಾಟದಲ್ಲಿ 6 ತಿಂಗಳ ಬಳಿಕ ಕೊಲೆ ಪ್ರಕರಣವೊಂದು ಬಯಲಾಗಿದೆ. ರಾಘು ಗಾವಡೆ ಎಂಬಾತನನ್ನು ಪತ್ನಿ ಬಂಗಾರಿ ಗಾವಡೆ ತನ್ನ ಪ್ರಿಯಕರ ರಾಮ ರಾಣಿಗೆ ಜೊತೆ ಸೇರಿ ಹತ್ಯೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಪೊಲೀಸರ ಪ್ರಕಾರ ಅಕ್ರಮ ಸಂಬಂಧಕ್ಕೆ ಪತಿ ಅಡ್ಡಿಯಾಗಿದ್ದಾನೆ ಎಂಬ ಕಾರಣಕ್ಕೆ ಕೊಲೆಗೆ ಸಂಚು ರೂಪಿಸಲಾಗಿತ್ತು ಎನ್ನಲಾಗಿದೆ. ರಾಘುವನ್ನು ಹೊಲಕ್ಕೆ ಕರೆಸಿಕೊಂಡು ಹತ್ಯೆ ಮಾಡಿದ ಬಳಿಕ ಶವವನ್ನು ಹೊಲದಲ್ಲಿ ಮುಚ್ಚಿಟ್ಟಿದ್ದು, ಕೊಲೆಯ ಬಳಿಕ ಪತಿ ಬೇರೆ ಜಿಲ್ಲೆಗೆ ಕುರಿ ಕಾಯಲು ತೆರಳಿದ್ದಾನೆ ಎಂದು ಕುಟುಂಬಸ್ಥರನ್ನು ನಂಬಿಸಿ ಪತಿ ಕಾಣೆಯಾಗಿದ್ದಾನೆ ಎಂದು ದೂರು ನೀಡಲಾಗಿತ್ತು. ಆದರೆ ಮೃತನ ಸಹೋದರ ನೀಡಿದ ದೂರಿನ ಆಧಾರದ ಮೇಲೆ ತನಿಖೆ ನಡೆಸಿದ ಕಡಕಲಾಟ ಪೊಲೀಸರು 6 ತಿಂಗಳ ಬಳಿಕ ಪ್ರಕರಣದ ಅಸಲಿ ಸತ್ಯವನ್ನು ಬಯಲಿಗೆಳೆದಿದ್ದಾರೆ. ಪತ್ನಿ ಹಾಗೂ ಆಕೆಯ ಪ್ರಿಯಕರನನ್ನು ವಶಕ್ಕೆ ಪಡೆದಿದ್ದು ತನಿಖೆ ಮುಂದುವರೆದಿದೆ. ಇವತ್ತು ಮಧ್ಯಾಹ್ನ ಲಗ್ಮನ್ನ ಸಿದ್ದಪ್ಪ ಎಂಬುವರು ತನ್ನ ತಮ್ಮ ರಘು ಸಿದ್ದಪ್ಪ ಎಂಬುವರು ಅವರ ಹೆಂಡತಿ ಮತ್ತು ಅವ್ರ ಹೆಂಡತಿ ಜೊತೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇನ್ನೊಬ್ಬರು ಇರೋರು ಸೇರಿ ಇಬ್ಬರು ನನ್ನ ತಮ್ಮನನ್ನು ಕೊಲೆ ಮಾಡಿದ್ದಾರೆ ಅಂದರೆ ನಮ್ಮ ಊರಿನವರಿಗೆ ಹೇಳಿದ್ದಾರೆ. ಅದು ಪರವಾಗಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕೆಂದರೆ ನಮ್ಮ ಕಡಕಲಾಟ್ ಪೊಲೀಸ್ ಸ್ಟೇಷನಲ್ಲಿ FIR ಒಂದು ದಾಖಲು ಮಾಡಿದ್ದಾರೆ. ಅದನ್ನು ವಿಚಾರಣೆಯನ್ನು ನಡೀತಾ ಇದೆ. ಈಗ ಎಲ್ಲರ ಕಡೆನ ವಿಚಾರಣೆ ಶುರು ಮಾಡಿದ್ದೀವಿ. ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ. ತನಿಖೆ ಸ್ವಲ್ಪ ಕ್ಲಾರಿಟಿ ಬಂದಾದಮೇಲೆ ಡೀಟೇಲ್ ಆಗಿ ಮಾತಾಡ್ತೀವಿ. ಇದು ಒಂದು ಫೆಬ್ರವರಿ ತಿಂಗಳಲ್ಲಿ ಕೊಲೆ ಆಗಿರೋದಾಗಿ ತಿಳಿಸ್ತಾ ಇದ್ದಾರೆ. ಸರ್ ಅವತ್ತಿಂದ ಏನಂದ್ರೆ ಆ ವ್ಯಕ್ತಿ ಕಾಣೆಗಿದ್ದಾನೆ ಅಂತ ಏನು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ? ಯಾವುದು ಕಂಪ್ಲೇಂಟ್ ಕೊಟ್ಟಿರಲ್ಲ. ಇವಾಗ ಯಾರು ಬಂದರು ಸರ್? ಯಾರು ಅವರ ಒಂದು ಕಂಪ್ಲೇಂಟ್ ಕೊಟ್ಟರು? ಮೃತಪಟ್ಟಿರೋರ ಅಣ್ಣ ನನ್ನ ತಮ್ಮ ಇನ್ನೂ ಕೂಡ ಬಂದಿಲ್ಲಲ್ಲ, ಯಾಕೆ ಬಂದಿಲ್ಲ ಅಂದರೆ ಹೇಳಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ವಿಚಾರಣೆ ಮಾಡಿದ್ದಾರೆ. ಫಸ್ಟ್ ಕರ್ಕೊಂಡೋಗಿ ಮನೆಯಲ್ಲೇ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಮೃತಪಟ್ಟಿರೋರು ಇಷ್ಟು ದಿವಸ ಆಯಿತು ಕುರಿ ಮೇಯಿಸೋಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಮಳೆಗಾಲ ಬಂದಾದ್ಮೇಲೆ ಕುರಿ ಮೇಯಿಸೋರು ಎಲ್ಲರೂ ಬಂದಿದ್ದಾರೆ, ಕುರಿಗಳೆಲ್ಲ ಬಂದಿದೆ. ತಮ್ಮನ ಯಾಕೆ ಬಂದಿಲ್ಲ, ಬನ್ನಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂದರೆ ಇರುವಾಗ ಇಲ್ಲ ನಾವು ತಪ್ಪು ಮಾಡಿದ್ವಿ ಅಂದರೆ ಹೇಳಿರೋದಾಗಿ ತಿಳಿಸ್ತಾ ಇದ್ದಾರೆ. ಅದಾದಮೇಲೆ ಇವರೇ ಕೊಲೆ ಮಾಡಿದ್ದಾರೆ ಅಂದರೆ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಲ್ಲಿ ಒಪ್ಕೊಂಡಿರೋದಾಗಿ ತಿಳಿಸ್ತಾ ಇದ್ದಾರೆ. ಉಳಿದ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಬೇಕು. ನಾವು ಎವಿಡೆನ್ಸ್ ಕಲೆಕ್ಟ್ ಮಾಡೋದಕ್ಕೆ ಮುಂಚೆ ಏನಾಗಿದೆ ಅಂದರೆ ನಾವು ತಿಳಿಸೋಕ್ಕಾಗಲ್ಲ. ಕಂಪ್ಲೇಂಟ್ ಕೊಟ್ಟಿರೋದು ಕೊಲೆ ಆಗಿರೋದಾಗಿ ನಮ್ಮ ಜೊತೆ ಕನ್ಫೆಸ್ ಮಾಡಿದ್ದಾರೆ. ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ ಅಂದರೆ ಹೇಳ್ತೀವಿ. ನಮ್ಮ ಜೊತೆ ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ ಮಾಡಿದ್ದಾರೆ. ಕ್ರಮ ಕೈಗೊಳ್ಳಿ ಅಂದರೆ ಹೇಳ್ತಾ ಇದ್ದಾರೆ. ಈಗ ತನಿಖೆ ನಡೀತಾ ಇದೆ. ಮೇಲ್ನೋಟಕ್ಕೆ ಇವರು ಕಂಪ್ಲೇಂಟಲ್ಲಿ ಕೊಟ್ಟಿರೋದು 2 ಜನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಕ್ರಮ ಸಂಬಂಧ ಇದು ಅಂತ ಹೇಳಿದ್ದಾರೆ. ವಿಚಾರಣೆ ನಡೀತಾ ಇದೆ. ಯಾರ್ಯಾರ ಮೇಲ್ಗಡೆ ಆರೋಪ ಮಾಡಿದ್ದಾರೆ ಅವರ ಕಡೆ ವಿಚಾರಣೆ ನಡೀತಾ ಇದೆ. ತನಿಖೆ ಆದಮೇಲೆ ಗೊತ್ತಾಗುತ್ತದೆ. ತನಿಖೆ ಆದಮೇಲೆ ಡೀಟೇಲ್ ಆಗಿ ಇನ್ನೊಂದು ಸಾರಿ ಮಾತಾಡ್ತೀವಿ. ನೀವು ಏನು ಮಾಡ್ತೀರಿ ಸರ್? ನಾವು ಕುರಿ ಕಾಯ್ತೀವಿ ಸರ್. ಈಗ ಯಾರು ತೀರ್ಕೊಂಡಿದ್ದಾರೆ? ಅವ್ರು ಏನಾಗಬೇಕು ನಿಮಗೆ? ನಮ್ಮ ತಮ್ಮ ರೀ. ನಿಮ್ಮ ತಮ್ಮ? ಅವ್ರ ಹೆಸರು? ರಾಘು ಸಿದ್ದಪ್ಪ ಗಾವಡೆ. ಎಷ್ಟು ವಯಸ್ಸು ರೀ ಅವ್ರಿಗೆ? ಅವ್ರು ಒಂದು 40 ವಯಸ್ಸು ಸರ್. ಈಗ ಏನಾಗಿತ್ತಿರದ ಏನಿಲ್ಲ ರೀ, ಅವರು ಹೊಲದಲ್ಲಿ ಕೆಲಸ ಮಾಡೋಕೆ ಕಬ್ಬು ಕಡಿಯೋಕೆ ಹೋಗ್ತಿದ್ರು, ಕುರಿ ಕಾಯಕೆಲ್ಲ ಹೋಗ್ತಿದ್ರಿ ಅಂತ. ಹಿಂಗಾಗಿ ನಾವು ಮಾಡಿದ್ವಿ ರೀ. ಆಮೇಲೆ ಅವರು ಮನೆಗೆ ಯಾಕೆ ಬಂದಿಲ್ಲ ಅಂತ ನಾವು ವಿಚಾರಿಸಿದ್ವಿ ರೀ. ಅವ್ರು ಒಟ್ಟು ಏನೂ ಅವ್ನು ಹೆಂಡತಿ ಒಟ್ಟು ಮೇಮ್ಯಾಗ ತೊಗೊಳ್ರಿ. ಯಾವಾಗ ಆಗಿತ್ತು ರೀ ಘಟನೆ? ಇದು ಫೆಬ್ರವರಿದಾಗ ಆಗೈತೆ ರೀ, 8 ತಾರೀಕು. ಅವ ಹೋಗ್ತಿದ್ರಿ, ಕುರಿಯಾಗ ಹೋಗ್ತಿದ್ದ ಬರ್ತಿದ್ದ ಅಂತ ನಾವು ಮಾಡಿದ್ವಿ ರೀ. ಅಂದಿಂದ ಹೊಳ್ಳಿ ಬರಲಿಲ್ಲ ರೀ. ಕುರಿ ಎಲ್ಲಿದ್ದರು ನೀವು? ಅವು ಬೇರೆದವ್ರಲ್ಲೇ ಕೆಲ್ಸಕ್ಕೆ ಹೋಗ್ತಿದ್ರಿ ಕುರಿ ಕಾಯಕ್ಕೆ. ಈ ಕಡೆ ಬಾಳಾರಿ ಕಡೆ ಗಂಗಾವತಿ ಕಡೆ ಎಲ್ಲ ಹೋಗ್ತಿದ್ರಿ. ಹೋಗ್ತಿದ್ವು ಇಲ್ಲಿ ಕಬ್ಬ ಕಡೆಗೆ ಭೀ ಹೋಗ್ತಿದ್ದ ಅಂತ ಮತ್ತೊಂದು 2-3 ತಿಂಗಳು ನೋಡಿದ್ರು ಒಟ್ಟು ಬರಲಿಲ್ಲ ರೀ ಅವರು. ಅಂತ ಹಿಂಗಾಗಿ ಇದು ಆದದ್ದು ಗೊತ್ತೇ ಇಲ್ಲ ರೀ. ಒಂದು 2-3 ಸಲ ಕಂಪ್ಲೇಂಟ್ ಕೊಡಕ್ಕೆ ಭೀ ಬಂದು ರೀ. ಒಂದು 2 ಸಲ ಬಂದು ರೀ. ಆಕೆ ಒಟ್ಟು ಕಂಪ್ಲೇಂಟ್ ಕೊಡ್ಬಿಡುವಳ್ರಿ. ಆಕೆ ಅವ್ನು ಏನಂತ ಕಂಪ್ಲೇಂಟ್ ಕೊಡ್ಬಿಡುವಳ್ರಿ. ಆಕೆ ಬಂಗಾರಿ ರಾಘು ಗಾವಡೆ. ಸಂಶಯ ಅಂದ್ರೆ ಅವ ಒಟ್ಟು ನಮ್ಮ ಸತ್ರನು ಊರಿಗೆ ಬರಲಿಲ್ಲ ರೀ. ಬರ್ಲಾಗನ ಸಮಸ್ಯೆ ಕಾಡಕೈತ್ರಿ. ಹಿಂಗಾಗಿ ನಮ್ಮ ಊರನ್ನ ಮಂದಿನ ಪಂಚರೆಲ್ಲ ಕೂಡಿಸಿದ್ರು ರೀ. ಹಿಂಗಾಗಿ ಅವ್ರೆಲ್ಲ ಕರ್ಕೊಂಡ ಆಕಿನ ಪೊಲಿಟಿಷನ್ಗೆ ಆಕೆ ಇದ್ದಳ್ರಿ, ಇಲ್ಲೇ ಇದ್ದಾಳೆ. ದಿನ ಮನ್ಯಾಗ ಇರ್ತಾಳೆ, ಕೆಲ್ಸಕ್ಕೆ ಹೋಗೋದ ಬರೋದ ದಿನ ಮನ್ಯಾಗ ಇದ್ದಾಳ್ರಿ. ಅವ ಹೋಗೋದ ಬರೋದ ಮಾಡ್ತಿದ್ರಿ ಯಾವಾಗ್ರಿ. ಆದ್ರೂ ಈಗ ಅವನ ಮ್ಯಾಲ ಸಂಶಯ ಕಾಣ್ತ್ರಿ. ಅವು ನಮ್ಮ ತಮ್ಮ ಭೀ ಬೆಳ್ಯಕ್ಕೆ ಹೋದ್ರಿ. ಹಿಂಗಾಗಿ 2 ಮಂದಿ ಕೂಡಿ ಅವ್ನು ಮುಗಿಸಿಬಿಟ್ಟಾರ. ಅವ ರಾಮ ಮಾಯಪ್ಪ ರಾಣಿಗೆ ಬೆನಾಡಿ.
ಅವ್ನು ಬೆನ್ನಡ ಬೆನಾಡಿ ಅವ್ನು ಹಾಂ ಹಾಂ ಇಲ್ಲಿ ಬರ್ತಿದ್ದೆ ಇಲ್ಲಿ ಬರ್ತಿದ್ರಿ ಅವ್ರು ಬರ್ತಿದ್ದೆ ಇನ್ನು ಪಾವ್ನ್ಯಾ ಸೇಬ್ಲೆ ಬರ್ತಿದ್ದ ಹೋಗ್ತಿದ್ದು ಹಿಂಗೆ ರಿಲೇಟಿವ್ ಏನ್ರ ಸಂಬಂಧ ಅಂದ್ರೆ ನಮ್ಮ ಔಷಧಿ ಮಗ ರೀ ಅಂದ್ರೆ ಕೊಂದಾನ ಅವ್ರಿಗೆ ಏನಾಗಬೇಕು ಅವ ನಮ್ಮ ಔಷಧಿ ಮಗ ರೀ ನಮ್ಮ ಯವ್ವನ ತಂಗಿ ಮಗ ರೀ ಈಗ ನಿಮ್ಗೆ ಅನುಮಾನ ಬರಂತಲಿ ನೀವು ಕಂಪ್ಲೇಂಟ್ ಕೊಟ್ಟಿರಿ ಹಾಂ ಕಂಪ್ಲೇಂಟ್ ಕೊಟ್ಟಿವ್ರಿ ಬರೋಬ್ಬರ ಮಕ್ಕಳು ಎಷ್ಟು ಮಂದಿ ರೀ ಅವಾಗ ಎರಡು ಒಂದು ಹುಡುಗಿ ಒಂದು ಹುಡುಗ ಒಂದು 6ನೇತೆ ಹುಡುಗ ಸಾಲಿಗೆ ಹೋಗ್ತೈತ್ರಿ 8ನೇತೆ ಪೋರಿ ಸಾಲಿಗೆ ಹೋಗ್ತೈತ್ರಿ ಅವ್ರ ಮನೆಗೆ ಯಾರ್ಯಾರು ಇದ್ರಿ ಆ ಹುಡುಗರ ಏನು ಹೆಂಡತಿ ಗಂಡ ಮತ್ತು 2 ಹುಡುಗರು ಅಷ್ಟು ಒಂದು ಹುಡುಗನ ಶಿಗ್ಗಾಂವ್ ಸಾಲಿ ಹಾಕ್ಯಾರ ಸರ್ ಈಗ 6 ತಿಂಗಳಿಂದ ಒಬ್ಬಕ್ಕೆ ಅದಾಳಕಿ ಹೋಗ್ಬೇಕಾದಳ್ರಿ ನೀವೇನು ಕೇಳಿಲ್ಲ 6 ತಿಂಗಳು ಕೇಳತ್ತೀವಿ ರೀ ಸಾರ್ಕೆ ದಿನ 2 ದಿನಕ್ಕೆ 3 ದಿನಕ್ಕೆ 8 ದಿನಕ್ಕೆ ಎನ್ಕ್ವೈರಿ ಮಾಡ್ತೀವಿ ನಮ್ಗೆ ಒಟ್ಟು ಏನೂ ಅಂತ ಹತ್ತು ಗೊತ್ತಿಲ್ಲ ರೀ ಇಲ್ಲೆಲ್ಲ ಸಮಾಜಿ ನಮ್ಮದು ಒಂದು ಅಂತಂಬಿಕೆ ಕೂಡಿಸಿ ಇಲ್ಲೆಲ್ಲ ಕೂಡಿಸಿ ಕೇಳೇವ್ರಿ ಆವಾಗ ಇಲ್ಲ ನನ್ನ ತಪ್ಪಾಗೈತೆ ಅಂತ ಹೇಳೋಳು ನಾವು ಆಕಿ ಮ್ಯಾಗ ಕಂಪ್ಲೇಂಟ್ ಮಾಡಿ ಏನು ಹೇಳ್ರಿ ಏನು ಅಂದ್ರೆ ಎಲ್ಲರೂ ಕೂಡ ಕೇಳಿದಾಗ ಏನು ಕೇಳ್ರಿ ನನ್ನ ತಪ್ಪಾಗೈತೆ ರೀ ಮತ್ತು ಪೊಲೀಸ್ ಕೊಲೆ ಮಾಡಿದೀನು ಕಂಪ್ಲೇಂಟ್ ಏನು ಮಾಡಬೇಡ್ರಿ ಅಂತ ಅಂದೋಡು ಆಯ್ತು ಬಿಡತ್ತಂದು ನಾವು ಕಂಪ್ಲೇಂಟ್ ಮಾಡಿದ್ವಿ ಹೆಂಗೆ ಏನು ಕೊಲೆ ಮಾಡಿದಾರು ಏನು ಮಾಡಿದಾರು ಏನು ಹೇಳ್ರಿ ನಮಗೇನು ಹೇಳಿಲ್ಲ ರೀ ಇಲ್ಲೆಲ್ಲ ಪೊಲೀಸರ್ಗಳಿಗೆ ಹೇಳ್ಯಾರ ನಮಗೇನು ಹೇಳ್ಯಾನಲ್ರಿ ಅಂದ್ರೆ ಎಲ್ಲಿ ಕೊಂದ್ರು ಏನೋ ಜಾಗತ್ತು ಏನು ಅಲ್ಲಿ ನಮ್ಮ ಹೊಲ್ದಾಗ ಕೊಂದಾರ ಹೆಂಗೆ ಕೊಂದಿರ್ತಾರೆ ಎಲ್ಲಿ ಒದ್ಯಾಕೆ ಹೋದ್ರು ಬಡ್ದಿನೋ ತಾಸು ಸುಮ್ಮನೆ ಹೇಳ್ತಾರೆ ರೀ ಅಲ್ಲಿ ಹೊಲಕ್ಕೆ ನೀರು ಉಣ್ಸೋಕೆ ಕರ್ಕೊಂಡು ಹೋಗಿ ಹೇಳ್ರಿ ಅವ್ನು ಫೋನ್ ಹಚ್ಚಿ ಕರ್ಸ್ಯಾಳು 2 ಮಂದಿ ಕೂಡಿ ರಾತ್ರಿ ಮಾಡ್ಯಾರ ಅಲ್ಲೇ ಮನ್ ಮಾಡಿದಾರೆ ಅಲ್ಲೇ ಮಾಡ್ಯಾರ ಅಲ್ಲೇ ಮಣ್ಣು ಮಾಡ್ಯಾರ ಹೊಲ್ದಾಗ ನಿಮ್ಮ ಹೊಲ್ದಾಗ ಮಾಡ್ಯಾರ ಅವ್ರ ಹೊಲ್ದಾಗ ಮಾಡ್ಯಾರ ನಿಮ್ಗೆ ಅಲ್ಲಿ ಏನು ಹೊಸ ವಿಷಯ ಬರಲಿ ನಾವು ಕಬ್ಬು ಐತ್ರಿ ಕಬ್ಬಿನಾಗ ನಾವು ಏನು ನೋಡಿಲ್ಲ ಸರ್ ಕಬ್ಬಿನಾಗ ನೋಡಿ ಕಬ್ಬಿನಾಗ ಮಾಡ್ಯಾರ ಫೆಬ್ರವರಿಗೆಲ್ಲ ಕಬ್ಬು ಹೋಗಿರ್ತಾವ್ರಲ್ಲ ಕಬ್ಬು ಇದ್ದು ಅಂದ್ರೆ ಅದನ್ನು ನಮ್ಮ ಯಾವಾಗ ಒಂದು ಆರಾಮಿಲ್ಲ ಐತ್ರಿ ಯಾವ ತಿರ್ಕೊಂಡು ನಾವು ಆ ಗುಂಬಲ್ದು 2-3 ತಿಂಗಳು ದವಾಖಾನ್ಯಾಗ ಇದ್ದೀನಿ ರೀ ನಾ ಅದನ್ನು ಹೊಲ್ದಾಗ ಚೆಕ್ ಮಾಡಿಲ್ಲ ರೀ ನಾನು ಹಿಂಗಾಗಿತ್ತು ರೀ ಸರ್ ಏನೋ ಒಟ್ಟು ಅನುಮಾನ ಅನುಮಾನ ಬಂದಿಲ್ಲ ನಾನು ದವಾಖಾನ್ಯಾಗ ಇದ್ದೀನಿ ರೀ ಇವ್ನು ತೊಗೊಂಡ ಇವ್ ಭೀ ತಿರ್ಕೊಂಡೋಡ್ರಿ ಹಿಂಗಾಗಿ ನೀವು ಎಷ್ಟು ಮಂದಿರ ಅಂತ 2 ಮಂದಿ ರೀ ಹೆಣ್ಣು ಮಕ್ಕಳು 4 ಮಂದಿ ರೀ ತಮ್ಮ ಹೆಸರು ರೀ ನಮ್ಮ ಹೆಸರು ಲಗ್ಮಾನ ಸಿದ್ದಪ್ಪ ಗೌಡಿ